ತಗೊಳ್ಳಿ ಮಾವ, ತಗೊಳ್ಳಿ. ಮಗಳನ್ನ ಡಾಕ್ಟರ್ ಓದಿಸಿದ್ದು ಲೇಟ್ ದೇವಯ್ಯನ ಮಗ ವೀರಭದ್ರಯ್ಯನ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಪಾರ್ವತಿ ಪಕ್ಕದಲ್ಲಿ MBBS ಅಂತ 4 ಅಕ್ಷರ ಪ್ರಿಂಟ್ ಆಗಲಿ ಅಂತ. ಅಪ್ಪ ಇದು ಒಳ್ಳೇದಾಗಲಿ. ಅಯ್ಯ ಪುರೋಹಿತರೆ ಹೇಳಿದಾರಲ್ಲಪ್ಪ, ಇನ್ನು ನಾನು ಏನು ಮುಟ್ಟಿದ್ರೂ ಒಳ್ಳೇದೆ. ನಾನು ನನ್ನ ಗಂಡ ಇಬ್ಬರು ಸೇರಿಕೊಂಡು ವಿಜಯ ಯಾತ್ರೆನೇ ಮಾಡ್ತೀವಿ ಅಂತ. ಬಂದ ಕೆಲಸ ಮುಗೀತು, ಹೊರಡ್ತೀವಿ. ಅಯ್ಯೋ ಪಾರು, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೆ. ಅಯ್ಯೋ ಇಲ್ಲಮ್ಮ, ನಿನ್ನೆ ಕಾಲೇಜ್ಗೆ ಹೋಗಿದ್ನಲ್ಲ, ನನ್ನ ನಾದ್ನೀರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಹೋಗಿ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈ ಸಂಭ್ರಮನೆಲ್ಲ ಅವ್ರ ಹತ್ರ ಹಂಚ್ಕೋಬೇಕು. ಯಾಕಂದರೆ ನಮಗೆ ಸಂಬಂಧನೇ ಆಸ್ತಿ. ಆಸ್ತಿಗೋಸ್ಕರ ಸಂಬಂಧನ ಕೆಡಿಸ್ಕೊಳ್ಳೋ ಜನ ಅಲ್ಲ ನಾವು, ಅಲ್ವಪ್ಪ? ಶಿವು, ಅದೇನೋ ನಿಮ್ಮ ಮನೆಗೆ ಯಾವುದೋ ಸಂಬಂಧ ಬಂದಿತ್ತಂತಲ್ಲೋ? ಕಣ್ಮವ, ಬಂದಿತ್ತು. ಆದರೆ ಮೊದಲು ಲಗ್ನ ನಮ್ಮ ರತ್ನಂಗೆ ಮಾಡಬೇಕಿತ್ತಲ್ಲ. ಬಂದಿರೋ ಹುಡುಗ ರತ್ನಗಿಂತ ಚಿಕ್ಕ ವಯಸ್ಸವನು. ಅದಕ್ಕೆ ನಮ್ಮ ರಾಣಿನ ಕೇಳಿದ್ರು. ಆದರೆ ನಾವು ಸುಮ್ಕಾದು. ಮೊದಲನೇ ಲಗ್ನ ರತ್ನದಾಗಬೇಕಲ್ವಾ? ಇವಾಗ ಅದನ್ನೇ ನೋಡ್ತಾ ಕೂತ್ರೆ ರಶ್ಮಿ ಮದುವೆ ಆಗ್ತಿತ್ತೇನೋ? ಯಾವ ಸಂಬಂಧ ಬರುತ್ತೋ ಅದನ್ನ ಮದುವೆ ಮಾಡ್ತಾ ಇರಬೇಕು. ಈಗ ನೀನು ಎಲ್ಲರನ್ನು ಬಿಟ್ಟು ಮದುವೆ ಆದೆ, ಅದನ್ನು ತಪ್ಪು ಅನ್ನೋಕ್ಕಾಗತ್ತಾ? ಹಾಗೇನೆ ಮೊದಲನೇವಳನ್ನ ಬಿಟ್ಟು ಎರಡನೇವಳು ಮದುವೆ ಆಯಿತು, ಈಗ ಮೂರನೇವಳದಾಗತ್ತೆ. ಆಗಲಿ, ಯಾವ ತಪ್ಪು ಇಲ್ಲ ಇದರಲ್ಲಿ. ಆಕಸ್ಮಿಕವಾಗಿ ಆಗೋದ್ರಲ್ಲಿ ಯಾವ ತಪ್ಪು ಇರಲ್ಲಪ್ಪ. ಆದರೆ ತಪ್ಪು ಮಾಡಲೇಬೇಕು ಅಂದ್ಕೊಂಡು ತಪ್ಪು ಮಾಡ್ತಾರಲ್ಲ, ಅದು ದೊಡ್ಡ ತಪ್ಪು. ಅದಕ್ಕೆ ಕ್ಷಮೆನೇ ಇಲ್ಲ. ಮಾವ, ನೀವು ಮಾತಾಡಿದ್ದು ಬಹು ಒಳ್ಳೇದೇ ಆಯಿತು.